ತಮಗೆಲ್ಲ ಇವತ್ತು ಹೆಚ್ಚಿನ ಜವಾಬ್ದಾರಿ ಇದೆ. ನಮ್ಗೆ ಗೊತ್ತು, ನಮ್ಮ ಭಾರತೀಯರಲ್ಲಿ ಒಂದು ನ್ಯೂನತೆ ಇದೆ. ನಾವು ಒಬ್ಬೊಬ್ಬರೇ ಇದ್ದಾಗ ಬಹಳ ವೀರರು, ಗುಂಪಲ್ಲಿ ನಮ್ಮಷ್ಟು ಕಿತ್ತೋರಿದ್ದಾರೆ ಯಾರು ಇರೋದಿಲ್ಲ. ಆದರೆ ಯುದ್ಧ ಗೆಲ್ಲಬೇಕಂದ್ರೆ ನಮ್ಮ ಮನಸ್ಥಿತಿಗಳನ್ನ ನಾವು ಸರಿ ಮಾಡ್ಕೋಬೇಕಾಗುತ್ತೆ. ನಾವೆಲ್ಲ ಒಂದು ಹಡಗಲ್ಲಿ ಹೋಗ್ತಾ ಇದ್ದೀವಿ. ಹಡಗಿಗೆ ತೂತ ಹಾಕ್ಲಿಕ್ಕೆ ಎಲ್ಲರಿಗೂ ಆಗುತ್ತೆ. ಹಡಗಿಗೆ ತೂತ ಹಾಕಿದಾಗ ಮುಳುಗಿದಾಗ ಒಟ್ಟಿಗೆ ಮುಳುಗ್ತೀವಿ, ಯಾರೋ ಒಬ್ರು ಮುಳುಗೋಲ್ಲ ಅನ್ನೋದನ್ನ ನಾವು ಮನಸ್ಸಿಗೆ ತಗೊಂಡೇನಾದ್ರು ಪಕ್ಷ ಸಂಘಟನೆಗೆ ಹೋದ್ರೆ ಈ ಹಡಗು ಕೂಡ ದಡ ತಲುಪ್ಬೋದು ಅಂತ ನಾನು ಭಾವಿಸ್ತೇನೆ. ತೂತ ಹಾಕೋದೇ ದೊಡ್ಡ ಕೆಲಸ ಅಂತ ನಾವು ಭಾವಿಸ್ಕೋಬಾರ್ದು. ಯಾರು ಬೇಕಾದ್ರೂ ಮಾಡ್ಬೋದು ಆ ಕೆಲಸನ, ಅದು ಶ್ರೇಷ್ಠ ಅಲ್ಲ. ನಾವು ಹೇಗಾದ್ರೂ ಮಾಡಿ ಈಗ ಚುನಾವಣೆಯಲ್ಲಿ ದಡ ತಲುಪಬೇಕಂದ್ರೆ ನಾವೇನಾದರೂ ಬಿದ್ದಿರೋ ತೂತಗಳನ್ನ ತ್ಯಾಪೆ ಹಾಕ್ಕೊಂಡು ತೇಲುವಷ್ಟು ಸ್ಥಿತಿನ ನಿರ್ಮಾಣ ಮಾಡ್ಕೋಬೇಕು. ಟೀಕೆ ಟಿಪ್ಪಣಿ ಇವೆಲ್ಲ ಬೇಕಾದಷ್ಟಿರುತ್ತೆ. ಇದೆಲ್ಲದನ್ನು ಮೀರಿದ್ದು ಇವತ್ತು ರಾಷ್ಟ್ರ ರಾಜಕಾರಣ. ನಾನು ಒಂದ್ಸಲ ಮಾತಾಡ್ತಾ ಹೇಳಿದೆ, ರಾಷ್ಟ್ರ ರಾಜಕಾರಣದ ಚಿಂತನೆ, ಅದರ ತತ್ವ, ಅದನ್ನು ಪ್ರತಿಪಾದಿಸುವಂಥ ಒಂದು ಗುಂಪು ಒಂದು ಕಡೆ, ನನಗೇನಾಯಿತು, ನನಗೇನು ಪ್ರಯೋಜನ ಆಯಿತು ರಾಜಕೀಯದಿಂದ, ಚುನಾವಣೆಯಿಂದ ನಾನೇನು ಪಡೆದೆ ಅಂತ ಯೋಚನೆ ಮಾಡೋದಿತ್ತು ಇನ್ನೊಂದು ಕಡೆ ಇರೋ ಕಾಲದಲ್ಲಿ ಇವೆರಡು ಸಮಾಗಮ ಮಾಡೋದು ಅಷ್ಟೊಂದು ಸುಲಭವಾಗಿಲ್ಲ. ಇವತ್ತು ಮತದಾರ ನನಗೇನಾಯ್ತು ಅಂತ, ನಮ್ಮೂರಿಗೆ ಏನಾಯಿತು, ನನ್ನ ತಾಲೂಕಿಗೆ ಏನಾಯಿತು, ನನ್ನ ಜಿಲ್ಲೆಗೆ ಏನಾಯಿತು ಅಂತ ಯೋಚನೆ ಮಾಡೋದು ಭಾಳ ಕಡಿಮೆ ಆಗಿರೋ ಕಾಲಕ್ಕೆ ನಾವು ಬಂದುಬಿಟ್ಟಿದ್ವಿ. ಈಗ ನಾವು ರಾಷ್ಟ್ರ ಮಟ್ಟದ ಚರ್ಚೆ ಮಾಡ್ತಾ ಇದ್ದೀವಿ, ರಾಷ್ಟ್ರಕ್ಕೆ ಅದಾಗಬೇಕು, ಇದಾಗಬೇಕು ಅಂತ. ಇಲ್ಲೇ ನಾವು ಕನ್ವಿನ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ನಿಮಗಿಂತ ನಿಮ್ಮೂರು ದೊಡ್ಡದು, ನಿಮ್ಮೂರಿಗಿಂತ ನಿಮ್ಮ ತಾಲೂಕು ದೊಡ್ಡದು, ತಾಲೂಕಿಗಿಂತ ಜಿಲ್ಲೆ ದೊಡ್ಡದು. ಮತ್ತು ಇಲ್ಲೇನಾದರೂ ಸಮಸ್ಯೆಗಳನ್ನ ಅರ್ಥಕೊಂಡವರು, ಸಮಸ್ಯೆಗೆ ಪರಿಹಾರ ಕಂಡವ್ರನ್ನ ಉತ್ಸವ ಕಲೀರಿ ಅಂತೇಳಿ ಕನ್ವಿನ್ಸ್ ಮಾಡೋದೇ ಕಷ್ಟ ಸ್ಥಿತಿನಲ್ಲಿರುವಾಗ ನಾವು ಭಾಳ ದೊಡ್ಡ ಭಾಷಣಗಳನ್ನ ಮಾಡ್ಕೊಂಡು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಅದು ಒಂದು ಕಡೆ ಆಗಬೇಕು. ರಾಷ್ಟ್ರೀಯತೆ, ರಾಷ್ಟ್ರ ಮಟ್ಟದ ಚರ್ಚೆ ಒಂದಾದರೆ ಸ್ಥಳೀಯವಾದ ಚರ್ಚೆ ಕೂಡ ಅನೇಕ ಭಾಗಗಳಲ್ಲಿ ಆಗಬೇಕಾಗಿದೆ.